ನಮಸ್ತೆ ವೀಕ್ಷಕರೇ, ಫುಡ್ ಗುಡ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಿಕನ್ ಪಾಪ್ಕಾರ್ನ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ತುಂಬ ಸುಲಭ, ಬೇಗ ಮಾಡ್ಬೋದು, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಇದು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಅರ್ಧ kg ಆಗೋಷ್ಟಿದೆ. ಇದಕ್ಕೆ ಅಚ್ಕಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಮೆಣಸಿನ ಪುಡಿ ಮತ್ತು ಚಿಕನ್ ಮಸಾಲೆ, ಆಮೇಲೆ 1-2 ಸ್ಪೂನ್ ಆಗೋಷ್ಟು ಸೋಯಾ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಒಂದು 20 ನಿಮಿಷ ಮಸಾಲೆ ಹಿಡಿಯೋಕ್ಕೆ ಬಿಟ್ಬಿಡೋಣ. ನಂತರ ಇದಕ್ಕೆ ಮುಂದಿನ ಸ್ಟೆಪ್ ಏನಂತ ನೋಡೋಣ ಬನ್ನಿ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು 1/4 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಅಚ್ಕಾರ ಪುಡಿ, ಮೆಣಸಿನ ಪುಡಿ, ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಪುಡಿ, ಮೆಣಸು, ಉಪ್ಪು ಎಲ್ಲ ಹದವಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ಇದನ್ನು ನೋಡಿ, ಈಗ ಕಲಸಿಟ್ಟಂಥ ಚಿಕನ್ಗಳನ್ನೆಲ್ಲ ತೆಗೆದು ಮೈದಾ ಹಿಟ್ಟಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೈದಾ ಹಿಟ್ಟೆಲ್ಲ ಚಿಕನ್ ಪೀಸ್ಗೆ ಹಿಡಿಯೋ ಥರ ನೋಡಿ, ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಟ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡೋದ್ಮೇಲೆ ಈ ಥರದ್ದೊಂದು ಜಾಲರಿ ತೊಗೊಂಡು ಚಿಕನ್ ಪೀಸೆಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ, ರೆಡಿ ಮಾಡಿ. ಈಗ ಜಾಲರಿಲಿರೋ ಚಿಕನ್ನ ಪಕ್ಕದಲ್ಲಿ ಇಟ್ಕೊಂಡಿರೋ ನೀರಿಗೆ ಅದ್ದಬೇಕು, ಜಾಲರಿ ಸಹಿತ ಅದ್ದಬೇಕು ನೋಡಿ. ಈ ಥರ ನೋಡ್ಕೊಳ್ಳಿ, ಜಾಲರಿಲಿ ಅದ್ದಿ ಮೇಲೆ ಎತ್ಕೊಳ್ಳಿ. 1-2-3 ಸರಿ ಎತ್ಕೊಂಡು ಇದನ್ನು ಹಂಗೆ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಮೈದಾ ಹಸಿಟ್ಟು ಉಳಿದಿರುತ್ತಲ್ಲ, ಅದಕ್ಕೆ ಒಂದೊಂದೇ ಚಿಕನ್ ಪೀಸ್ನ ಪುನಃ ಅದಕ್ಕೆ ಹಾಕ್ಕೊಳ್ಳಿ. ಪುನಃ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ನೋಡಿ ಈ ಥರ ನೋಡಿ, ಚೆನ್ನಾಗಾಗುತ್ತೆ ಮಾತ್ರ. ನಾವು ಮನೇಲಿ ಟ್ರೈ ಮಾಡಿದ್ದೀವಿ, ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಈ ಥರ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಟ್ಕೊಂಡು ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಇದು ಗರಿಗರಿಯಾಗಿರುತ್ತೆ ಮಾತ್ರ. ತಿರ್ಗಾ ಪುನಃ ಜಾಲರಿಗೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಒಂದೊಂದೇ ಪೀಸ್ ಈ ಥರ ಬಿಡಿ. ತುಂಬ ಚೆನ್ನಾಗಾಗುತ್ತೆ ಮಾತ್ರ, ಒಂದ್ಸರಿ ಟ್ರೈ ಮಾಡಿ ಮನೇಲಿ. ನೋಡಿ ಈಗ ಎಣ್ಣೆಗೆ ಹಾಕಿದ್ದೀವಿ ನಾವು. ಇದನ್ನು ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಬೇಕು, ಯಾವುದಕ್ಕೆ ಆಗಲಿ. ಚಿಕನಲ್ಲೇ ಎಣ್ಣೆ ಬಿಡುತ್ತೆ, ಆದ್ದರಿಂದ ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ. ಚಿಕನಲ್ಲೇ ಎಣ್ಣೆ ಬಿಡುತ್ತೆ, ಅದು ಇಷ್ಟಿದ್ರೆ ಸಾಕು ಎಣ್ಣೆ. ನೋಡ್ಕೊಳ್ಳಿ, ಹಿಂಗೇನೆ ಆ ಕಡೆ ಈ ಕಡೆ 2 ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ ರೆಡಿ ಆಗ್ತಾಯಿದೆ ಚಿಕನ್ ಪಾಪ್ಕಾರ್ನ್. ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಹಾಕ್ತೀವಿ. ಧನ್ಯವಾದಗಳು.